ಮಕ್ಕಳಿಗಾಗಿ ಬೇಡಿಕೊಳ್ಳಿ ಬೇಡಿಕೊಳ್ಳಿ, ಎಡಬಿಡದ ಸಹಾಯ ಮಾತೆ. ನಿಮ್ಮ ಮಕ್ಕಳಿಗಾಗಿ ಬೇಡಿಕೊಳ್ಳಿ ಬೇಡಿಕೊಳ್ಳಿ ಬೇಡಿಕೊಳ್ಳಿ. ಮಹಾಪರಿಶುದ್ಧ ನಿಷ್ಕಳಂಕ ಕನ್ನಿಕೆಯೇ, ನಮ್ಮೆಲ್ಲರ ತಾಯಿಯೇ ಕನ್ಯಾ ಮರಿಯಮ್ಮನವರೇ, ನಮ್ಮ ಎಡೆಬಿಡದ ಸಹಾಯವೂ ನಮ್ಮ ಆಶ್ರಯವೂ ನಮ್ಮ ನಂಬಿಕೆಯೂ ನೀವೇ. ನಾವು ನಿಮ್ಮ ಬಳಿಗೆ ಈ ದಿನ ಬಂದಿರುತ್ತೇವೆ. ನೀವು ನಮಗೆ ಪಡೆದುಕೊಟ್ಟಿರುವ ಸಕಲ ವರಗಳಿಗಾಗಿ ವಂದನೆಗಳನ್ನು ದೇವರಿಗೆ ಸಲ್ಲಿಸುತ್ತೇವೆ. ಎಡಬಿಡದ ಸಹಾಯ ಮಾತೆಯೇ, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ನಮ್ಮ ಪ್ರೀತಿಯನ್ನು ತೋರಲು ಎಂದೆಂದಿಗೂ ನಿಮಗೆ ಸೇವೆ ಮಾಡುತ್ತೇವೆಂದು ಸಕಲರನ್ನು ನಿಮ್ಮ ಬಳಿಗೆ ಕರೆತರಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇವೆಂದು ವಾಗ್ದಾನ ಮಾಡುತ್ತೇವೆ. ಎಡೆಬಿಡದ ಸಹಾಯ ಮಾತೆಯೇ, ದೇವರಲ್ಲಿ ಮಹಾಶಕ್ತಿಯುಳ್ಳವರೇ, ನಮಗೆ ಈ ಎಲ್ಲ ವರಪ್ರಸಾದಗಳನ್ನು ಪಡೆದುಕೊಡಿ. ಪಾಪ ಶೋಧನೆಗಳನ್ನು ಜಯಿಸಲು ಶಕ್ತಿಯನ್ನು, ಯೇಸು ಕ್ರಿಸ್ತರಲ್ಲಿ ಪೂರ್ಣ ಪ್ರೀತಿಯನ್ನು, ಪವಿತ್ರ ಮರಣವನ್ನು ಕೊಡಿಸಿರಿ. ನಿಮ್ಮೊಂದಿಗೂ ಮತ್ತು ನಿಮ್ಮ ದಿವ್ಯ ಕುಮಾರರೊಂದಿಗೂ ಬಾಳುವ ನಿತ್ಯ ಮೋಕ್ಷ ಭಾಗ್ಯವನ್ನು ಕರುಣಿಸಿರಿ. ಎಡೆಬಿಡದ ಸಹಾಯ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಕರ್ತರಾದ ಯೇಸು ಕ್ರಿಸ್ತರೇ, ನಿಮ್ಮ ತಾಯಿ ಕನ್ಯಾ ಮರಿಯಮ್ಮನವರ ನುಡಿಯೊಂದಕ್ಕೆ ಗಲಿಲೆಯ ದೇಶದ ಖಾನ ಎಂಬ ಊರಿನಲ್ಲಿ ನಡೆದ ಮದುವೆಯೊಂದರಲ್ಲಿ ನೀರನ್ನು ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದ್ದೀರಿ. ಎಡೆಬಿಡದ ಸಹಾಯ ಮಾತೆಯೇ, ನಿಮ್ಮನ್ನು ಗೌರವಿಸಲು ಇಲ್ಲಿ ಸೇರಿರುವ ಮಕ್ಕಳಾದ ನಮ್ಮನ್ನು ಈಗಲೇ ಕಿವಿಗೊಟ್ಟು ಆಲಿಸಿರಿ. ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಅಂಗೀಕರಿಸಿರಿ. ಎಡಬಿಡದ ಸಹಾಯ ತಾಯೇ, ನಾವು ನಿಮ್ಮ ಶಕ್ತಿಪೂರಿತವಾದ ನಾಮವನ್ನು ಕೂಗಿ ಕರೆಯುತ್ತಿದ್ದೇವೆ. ಜೀವಿತರ ಸಂರಕ್ಷಕರು, ಮರಣದ ಅವಧಿಯಲ್ಲಿರುವವರಿಗೆ ಮುಕ್ತಿದಾಯಕರು ನೀವೇ. ನಿಮ್ಮ ನಾಮವು ಸದಾ ವಿಶೇಷವಾಗಿ ಶೋಧನೆಯ ಸಮಯದಲ್ಲೂ ಮರಣ ತರುಣದಲ್ಲೂ ನಮ್ಮ ನಾಲಿಗೆ ಮೇಲಿರಲಿ. ನಿಮ್ಮ ನಾಮವು ನಮ್ಮ ಭರವಸೆಯೂ ಬಲವೂ ಆಗಿದೆ. ಧನ್ಯಳಾದ ಒಡತಿಯೇ, ನಿಮ್ಮನ್ನು ಕೂಗಿ ಕರೆದಾಗಲೆಲ್ಲ ನಮಗೆ ಸಹಾಯ ಮಾಡಿರಿ. ನಿಮ್ಮ ನಾಮವನ್ನು ಉಚ್ಚರಿಸುವುದರ ಮಾತ್ರಕ್ಕೆ ನಾವು ತೃಪ್ತರಾಗಿರಲಾರೆವು. ನೀವೇ ನಮ್ಮ ಎಡಬಿಡದ ಸಹಾಯ ಮಾತೆ ಎಂದು ದಿನಚರಿಯ ಜೀವನದಲ್ಲಿ ವ್ಯಕ್ತಪಡಿಸುವೆವು. ಲೌಕಿಕ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ಎಡಬಿಡದ ಸಹಾಯ ಮಾತೆಯೇ, ಅಪರಿಮಿತ ನಂಬಿಕೆಯಿಂದ ನಿಮ್ಮ ಮುಂದೆ ಮೊಣಕಾಲೂರಿ ನಿಮ್ಮ ಸಹಾಯವನ್ನು ಬೇಡುತ್ತೇವೆ. ನಮ್ಮ ದಿನಚರಿಯ ಕಷ್ಟ ಕಾರ್ಪಣ್ಯಗಳು ನಮ್ಮನ್ನು ಖಿನ್ನರನಾಗಿ ಮಾಡುತ್ತಿವೆ. ನಮ್ಮ ಅಪಜಯಗಳು, ಸಂಕಟಕರವಾದ ಸ್ವಂತ ವಿಷಯಗಳು ನಮ್ಮ ಜೀವನದಲ್ಲಿ ಜುಗುಪ್ಸೆಯನ್ನು ತರುತ್ತಿವೆ. ಎಲ್ಲ ಕಡೆಗಳಿಂದ ಎಡರು ತೊಡರುಗಳನ್ನು ಎದುರಿಸುತ್ತಿದ್ದೇವೆ. ನಮ್ಮ ಮೇಲೆ ಮರುಕವಾಗಿರಿ. ಓ ನಮ್ಮ ಕಾರುಣ್ಯ ತಾಯೇ, ಅವಶ್ಯಕತೆಗಳನ್ನು ಗಮನಿಸಿ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿ, ಅಥವಾ ಕಷ್ಟದಿಂದಲೇ ನಾವು ತೊಳಲಬೇಕೆಂಬುದು ದೇವರ ಚಿತ್ತವಾದರೆ ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ನಾವು ಅವುಗಳನ್ನೆಲ್ಲವನ್ನು ಸಹಿಸಿಕೊಳ್ಳಲು ಸಹಾಯ ಮಾಡಿರಿ. ಈ ವರಪ್ರಸಾದಗಳನ್ನು ನಾವು ನಿಮ್ಮಿಂದ ಕೇಳುತ್ತಿರುವುದು, ಓ ಎಡಬಿಡದ ಸಹಾಯ ಮಾತೆಯೇ, ನಮ್ಮ ಯೋಗ್ಯತೆಯ ಪುಣ್ಯದಿಂದಲ್ಲ, ಆದರೆ ನಿಮ್ಮ ಪ್ರೀತಿ ಮತ್ತು ಶಕ್ತಿಯ ಕೃಪೆಯಿಂದಲೇ ಕೇಳುತ್ತಿದ್ದೇವೆ. ಸಹೋದರ ಸಹೋದರಿಯರೇ, ಈಗ ಕೋರಿಕೆ ಮತ್ತು ಕೃತಜ್ಞತೆಗಳನ್ನು ನಾವು ದೇವರಿಗೆ ಸಲ್ಲಿಸಿ ಪ್ರಾರ್ಥಿಸುವಂತಹ ವೇಳೆ. ಈ ಒಂದು ಪವಿತ್ರವಾದ ವೇಳೆಯಲ್ಲಿ ದೇವರು ನಮ್ಮ ಜೀವನದಲ್ಲಿ ಎಸಗಿರುವಂತಹ ಎಲ್ಲ ಮಹತ್ ಕಾರ್ಯಗಳನ್ನು ನಾವು ಸ್ಮರಿಸಿಕೊಂಡು ದೇವರಿಗೆ ಮಾತೆ ಮರಿಯಳ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಅದೇ ವೇಳೆ ನಮ್ಮೆಲ್ಲರ ವೈಯಕ್ತಿಕ ಕೋರಿಕೆಗಳಿಗಾಗಿ ನಾವು ಪ್ರಾರ್ಥಿಸೋಣ. ಧರ್ಮಸಭೆಯ ಕೋರಿಕೆಗಳಿಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಇವರ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಹಾಗೂ ಉತ್ತರಿ ಸ್ಥಳದಲ್ಲಿರುವಂಥ ಎಲ್ಲರ ಆತ್ಮಗಳ ವಿಶ್ರಾಂತಿಗಾಗಿಯೂ ನಾವು ಪ್ರಾರ್ಥಿಸೋಣ. ತುಸು ಹೊತ್ತು ಮೌನವಾಗಿದ್ದು ನಮ್ಮೆಲ್ಲರ ವೈಯಕ್ತಿಕ ಕೋರಿಕೆಗಳನ್ನು ಮಾತೆ ಮರಿಯಳ ಮುಖಾಂತರ ದೇವರಿಗೆ ಸಮರ್ಪಿಸುತ್ತಾ ಈ ಒಂದು ನವೇನ ಭಕ್ತಿ ಕಾರ್ಯದಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳೋಣ.
ಸಭಾ ಪ್ರಾರ್ಥನೆ ಮೊಣಕಾಲೂರೋಣ, ಪ್ರಾರ್ಥಿಸೋಣ. ನಮ್ಮ ಪೂಜ್ಯ ತಂದೆ ವಿಶ್ವ ಗುರುಗಳಿಗೂ ಹಾಗೂ ನಮ್ಮ ಧರ್ಮಾಧ್ಯಕ್ಷರಿಗೂ, ನಮ್ಮ ಗುರುಗಳಿಗೂ, ನಮ್ಮ ದೇಶದ ಸಕಲ ಮುಖಂಡರಿಗೂ ಮತ್ತು ಸರ್ವ ಜನಾಂಗದ ಮುಂದಾಳುಗಳಿಗೂ ಬೇಕಾದ ಜ್ಞಾನವನ್ನು ವಿವೇಕವನ್ನು ದಯಪಾಲಿಸಬೇಕೆಂದು ಕರ್ತರೆ, ನಮ್ಮ ತಾಯಿ ಕನ್ಯಾ ಮರಿಯಮ್ಮನವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪರಸ್ಪರ ಶಾಂತಿ ಮತ್ತು ಐಕ್ಯಮತ್ಯದಿಂದ ಸಕಲ ಮಾನವರು ಸಹೋದರ ಸಹೋದರಿಯರ ಹಾಗೆ ಸಮಾಜದಲ್ಲಿ ಬಾಳುವಂತೆ ದಯಪಾಲಿಸಬೇಕೆಂದು ಕರ್ತರೆ, ನಮ್ಮ ತಾಯಿ ಕನ್ಯಾ ಮರಿಯಮ್ಮನವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ನಮ್ಮ ನವೀನ ಬೆಳಗದವರ ಮಕ್ಕಳು ಅವರವರ ಜೀವನದ ಅಂತಸ್ತನ್ನು ಆರಿಸಿಕೊಳ್ಳಲು ಅವರಿಗೆ ದಾರಿ ತೋರಿಸುವ ಜ್ಞಾನ ಬೆಳಕನ್ನು ಪವಿತ್ರಾತ್ಮರು ದಯಪಾಲಿಸಬೇಕೆಂದು ಕರ್ತರೆ, ನಮ್ಮ ತಾಯಿ ಕನ್ಯಾ ಮರಿಯಮ್ಮನವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ನಮ್ಮ ನವೇನದ ಭಕ್ತರೆಲ್ಲರೂ ಅವರವರ ಆರೋಗ್ಯ ಭಾಗ್ಯವನ್ನು ಉಳಿಸಿಕೊಳ್ಳುವಂತೆ ಮತ್ತು ಕಾಯಿಲೆಯಿಂದಿರುವವರು ಮರಳಿ ಆರೋಗ್ಯವನ್ನು ನಿಮ್ಮ ಪರಿಶುದ್ಧ ಚಿತ್ತಾನುಸಾರ ಪಡೆಯುವಂತೆ ದಯಪಾಲಿಸಬೇಕೆಂದು ಕರ್ತರೆ, ನಮ್ಮ ತಾಯಿ ಕನ್ಯಾ ಮರಿಯಮ್ಮನವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೃತರಾದ ನವೇನ ಭಕ್ತರೆಲ್ಲರಿಗೂ ಮತ್ತು ಮೃತರಾದ ವಿಶ್ವಾಸಿಗಳ ಆತ್ಮಗಳಿಗೂ ನಿತ್ಯ ವಿಶ್ರಮವನ್ನು ದಯಪಾಲಿಸಬೇಕೆಂದು ಕರ್ತರೆ, ನಮ್ಮ ತಾಯಿ ಕನ್ಯಾ ಮರಿಯಮ್ಮನವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ನವೇನದ ವಿಶೇಷ ಅಭಿಪ್ರಾಯಗಳ ಈಡೇರಿಕೆಗಾಗಿ ಹಾಗೂ ಇಲ್ಲಿ ಸೇರಿರುವವರ ಸಕಲ ಅವಶ್ಯಕತೆಗಳಿಗಾಗಿ ಬೇಕಾದ ಸಹಾಯವನ್ನು ದಯಪಾಲಿಸಬೇಕೆಂದು ಕರ್ತರೆ, ನಮ್ಮ ತಾಯಿ ಕನ್ಯಾ ಮರಿಯಮ್ಮನವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಲ್ಲ ಜನರು ನಿಮ್ಮ ಸತ್ಯತೆಯ ಬೆಳಕನ್ನು ಕಂಡು ನಿಮ್ಮ ಪ್ರೀತಿ ಆಧಾರವನ್ನು ಸವಿಯುವಂತೆ ದಯಪಾಲಿಸಬೇಕೆಂದು ಕರ್ತರೆ, ನಮ್ಮ ತಾಯಿ ಕನ್ಯಾ ಮರಿಯಮ್ಮನವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ನಾವೆಲ್ಲರೂ ಮೌನದಿಂದ ನಮ್ಮ ಒಬ್ಬೊಬ್ಬರ ಪ್ರತ್ಯೇಕ ಕೋರಿಕೆಗಳನ್ನು ಎಡೆಬಿಡದ ಸಹಾಯ ಮಾತೆಯ ಮುಂದಿಡೋಣ. ಉಪಕಾರ ಸ್ಮರಣೆಗಳು. ಕರ್ತರೆ, ನೀವು ನಮಗೆ ಅನುಗ್ರಹಿಸಿರುವ ಕೃಪಾಭರಿತ ಹೊಸ ಜೀವನಕ್ಕಾಗಿ ಕರ್ತರೆ, ನಮ್ಮ ಧನ್ಯವಾದಗಳನ್ನು ನಮ್ಮ ತಾಯಿ ಕನ್ಯಾ ಮರಿಯಮ್ಮನವರ ಮುಖಾಂತರ ನಿಮಗೆ ಸಲ್ಲಿಸುತ್ತೇವೆ. ಕಥೋಲಿಕ ಧರ್ಮಸಭೆಯ ಪರಮ ಸಂಸ್ಕಾರಗಳ ಮೂಲಕ ನಾವು ಪಡೆದಿರುವ ಸಕಲ ವರಪ್ರಸಾದಗಳಿಗಾಗಿ ಕರ್ತರೆ, ನಮ್ಮ ಧನ್ಯವಾದಗಳನ್ನು ನಮ್ಮ ತಾಯಿ ಕನ್ಯಾ ಮರಿಯಮ್ಮನವರ ಮುಖಾಂತರ ನಿಮಗೆ ಸಲ್ಲಿಸುತ್ತೇವೆ. ಈ ನವೇನ ಬೆಳಗದವರಿಗೆ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ವರಗಳನ್ನು ದಯಪಾಲಿಸಿದ್ದಕ್ಕಾಗಿ ಕರ್ತರೆ, ನಮ್ಮ ಧನ್ಯವಾದಗಳನ್ನು ನಮ್ಮ ತಾಯಿ ಕನ್ಯಾ ಮರಿಯಮ್ಮನವರ ಮುಖಾಂತರ ನಿಮಗೆ ಸಲ್ಲಿಸುತ್ತೇವೆ. ಈಗ ನಾವು ಪಡೆದಿರುವ ಪ್ರತಿಯೊಬ್ಬ ಹಾಗೂ ಸಕಲ ಉಪಕಾರಗಳಿಗಾಗಿ ನಮ್ಮ ತಾಯಿ ಎಡೆಬಿಡದ ಸಹಾಯ ಮಾತೆಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಈಗ ನಾವೆಲ್ಲರೂ ಎದ್ದು ನಿಂತು ತಾಯೇ ಮಾಮರಿ ಎಂಬ ಹಾಡನ್ನು ಹಾಡುತ್ತಾ ಮಾತೆ ಮರಿಯಳನ್ನು ಹೊಗಳೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಇದಾದ ಮೇಲೆ ಯೇಸು ಸ್ವಾಮಿ ತಾವು ಜನರ ಗುಂಪನ್ನು ಕಳುಹಿಸಿಬಿಡುವಷ್ಟರಲ್ಲಿ
ಶಿಷ್ಯರು ದೋಣಿ ಹತ್ತಿ ತಮಗಿಂತ ಮುಂದಾಗಿ ಸರೋವರದ ಆಚೆಯ ದಡಕ್ಕೆ ಹೋಗಬೇಕೆಂದು ಆಜ್ಞಾಪಿಸಿದರು. ಜನರನ್ನು ಬೀಳ್ಕೊಟ್ಟ ಬಳಿಕ ಪ್ರಾರ್ಥನೆ ಮಾಡಲು ಯೇಸು ಒಬ್ಬರೇ ಬೆಟ್ಟಕ್ಕೆ ಹೋದರು. ಕತ್ತಲೆ ಕವಿದಾಗ ಅವರು ಅಲ್ಲಿ ಒಬ್ಬಂಟಿಗರಾಗಿದ್ದರು. ಅಷ್ಟರಲ್ಲಿ ದೋಣಿ ದಡದಿಂದ ಬಹುದೂರ ಸಾಗಿತ್ತು. ಎದುರುಗಾಳಿ ಬೀಸಿ ಅದು ಅಲೆಗಳ ಬಡಿತಕ್ಕೆ ಸಿಕ್ಕಿಕೊಂಡಿತು. ಆಗ ರಾತ್ರಿಯ ಕಡೇ ಜಾವದ ಸಮಯ. ಯೇಸು ಸರೋವರದ ಮೇಲೆ ನಡೆದುಕೊಂಡೇ ಶಿಷ್ಯರ ಬಳಿಗೆ ಬಂದರು. ಹೀಗೆ ಸರೋವರದ ಮೇಲೆ ನಡೆದು ಬರುತ್ತಿದ್ದ ಯೇಸುವನ್ನು ನೋಡಿದಾಗ ಶಿಷ್ಯರು ಭಯಭ್ರಾಂತರಾದರು. ದಿಗಿಲುಗೊಂಡು ಭೂತ ಭೂತ ಎಂದು ಚೀರಿದರು. ತಕ್ಷಣವೇ ಯೇಸು, ಭಯಪಡಬೇಡಿ, ನಾನೇ, ಬೇರೆ ಯಾರೂ ಅಲ್ಲ, ಧೈರ್ಯದಿಂದಿರಿ ಎಂದು ಅವರೊಡನೆ ಮಾತನಾಡಿದರು. ಆಗ ಪೇತ್ರನು, ಸ್ವಾಮಿ, ನೀವೇ ಆದರೆ ನಾನು ನೀರಿನ ಮೇಲೆ ನಡೆದು ನಿಮ್ಮ ಬಳಿಗೆ ಬರುವಂತೆ ಆಜ್ಞಾಪಿಸಿ ಎಂದನು. ಯೇಸು ಬಾ ಎಂದು ಕರೆಯಲು ಪೇತ್ರನು ದೋಣಿಯನ್ನು ಬಿಟ್ಟು ನೀರಿನ ಮೇಲೆ ನಡೆಯುತ್ತಾ ಯೇಸುವಿನತ್ತ ಬಂದನು. ಆದರೆ ಬಲವಾದ ಗಾಳಿ ಬೀಸುತ್ತಿರುವುದನ್ನು ಕಂಡು ಹೆದರಿದನು. ಹಾಗೆಯೇ ಮುಳುಗಿ ಹೋಗಲಾರಂಭಿಸಿದನು. ಆಗ ಸ್ವಾಮಿ, ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದುಕೊಂಡು, ಅಲ್ಪ ವಿಶ್ವಾಸಿಯೇ, ಏಕೆ ಸಂದೇಹಪಟ್ಟೆ ಎಂದರು. ಅನಂತರ ಅವರಿಬ್ಬರು ದೋಣಿಯನ್ನು ಹತ್ತಿದರು. ಕೂಡಲೇ ಗಾಳಿ ನಿಂತು ಹೋಯಿತು. ದೋಣಿಯಲ್ಲಿದ್ದವರು, ನೀವು ನಿಜವಾಗಿಯೂ ದೇವರ ಪುತ್ರ ಎಂದು ಹೇಳಿ ಯೇಸುವನ್ನು ಆರಾಧಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಒಂದು ಊರಲ್ಲಿ ಒಬ್ಬ ಅಜ್ಜಿ ಇದ್ರು. ಆ ಅಜ್ಜಿಗೆ ದೇವರಲ್ಲಿ ಅಚಲ ಭಯ, ಭಕ್ತಿ ಮತ್ತು ವಿಶ್ವಾಸ. ಅವರಿಗೆ ಒಂದು ಒಳ್ಳೆಯ ಹವ್ಯಾಸ ಇತ್ತು. ಪ್ರತಿದಿನ ಸಂಜೆ ಅವರು ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿನೇ ಅವರು ಮಲಗ್ತಾ ಇದ್ರು. ಹೀಗಿರುವಾಗ ಒಂದಿನ ಅವರು ಮತ್ತಾಯನ ಶುಭ ಸಂದೇಶ 17ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದ್ತಾ ಇರಬೇಕಾದ್ರೆ ಅಲ್ಲಿ ಪ್ರಭು ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಈ ಮಾತುಗಳನ್ನು ಹೇಳ್ತಾರೆ. ನಿಮಗೆ ಸಾಸಿವೆ ಕಾಲಿನಷ್ಟು ವಿಶ್ವಾಸ ಇದ್ದಲ್ಲಿ ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಅಂತ ನೀವು ಆಜ್ಞಾಪಿಸಿದರೆ ಅದು ಖಂಡಿತವಾಗಲೂ ಹೋಗುತ್ತೆ. ನಿಮ್ಮಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ವಿಷಯವನ್ನು ತನ್ನ ಶಿಷ್ಯರಿಗೆ ತಿಳಿಸ್ತಾರೆ. ಈ ದೇವರ ವಾಕ್ಯವನ್ನು ಓದಿದ ಬಳಿಕ ದೇವರ ವಾಕ್ಯ ಎಷ್ಟು ಪರಿಣಾಮಕಾರಿ ಎಂಬ ವಿಷಯವನ್ನು ಪರೀಕ್ಷಿಸುವ ಸಲುವಾಗಿ ಈ ಅಜ್ಜಿ ಹೊರಗಡೆ ಹೋಗಿ ನೋಡ್ತಾರೆ. ಅಲ್ಲಿ ಒಂದು ಅಂಜೂರದ ಮರ ಇರುತ್ತೆ. ತುಂಬ ವರ್ಷಗಳಿಂದ ಅವರ ಮನೆಯ ಅಂಗಳದಲ್ಲಿರುತ್ತೆ. ಆದರೆ ಯಾವುದೇ ಫಲವನ್ನು ನೀಡಿರಲ್ಲ. ಸರಿ, ಹೇಗಾದರೂ ಮಾಡಿ ಈ ಮರವನ್ನು ಇಲ್ಲಿಂದ ಬೇರೆ ಕಡೆ ಕಳಿಸ್ಬೇಕು ಎಂಬ ಉದ್ದೇಶದಿಂದ ಅವರು ಆ ಮರವನ್ನು ನೋಡಿ ಆದೇಶವನ್ನು ನೀಡ್ತಾರೆ. ಓ ಅಂಜೂರದ ಮರವೇ, ನಾನು ನಾಳೆ ಬೆಳಿಗ್ಗೆ ಎದ್ದು ನೋಡುವಾಗ ನೀನು ಬೇರು ಸಮೇತ ಕಿತ್ಕೊಂಡು ಹೋಗಿ ಬೇರೆ ಕಡೆ ಬೇರೂರಿರಬೇಕು ಎಂಬ ವಿಷಯವನ್ನು ತಿಳಿಸ್ಬಿಟ್ಟು ಅವರು ಹೋಗಿ ನಿದ್ದೆ ಮಾಡೋಕ್ಕೆ ಹೋಗ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಬೆಳಿಗ್ಗೆ ಬೇಗ ಎದ್ದು ಅಜ್ಜಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಮನೆಯ ಅಂಗಳಕ್ಕೆ ಹೋಗಿ ನೋಡ್ತಾರೆ. ಆಶ್ಚರ್ಯಚಕಿತರಾಗ್ತಾರೆ. ಯಾಕೆ ಆಶ್ಚರ್ಯಚಕಿತರಾಗ್ತಾರೆ ಅಂತ ಹೇಳಿದರೆ, ಆ ಮರ ಇದ್ದ ಜಾಗದಿಂದ ಇನ್ನೊಂದು ಜಾಗಕ್ಕೆ 1 ಇಂಚು ಕೂಡ ಅಲ್ಲಿಂದ ಸರಿಲಿಲ್ಲ. ಇದನ್ನು ಕಂಡಂಥ ಅಜ್ಜಿ ಹೇಳ್ತಾರೆ, ನನಗೆ ಚೆನ್ನಾಗಿ ಗೊತ್ತಿತ್ತು ಈ ಮರ ಇಲ್ಲಿಂದ ಅಲ್ಲಿಗೆ ಹೋಗಲ್ಲ ಅಂತ. ಪ್ರಿಯ ಸಹೋದರ ಸಹೋದರಿಯರೇ, ವಿಶ್ವಾಸ ದೇವರ ಉಚಿತ ವರದಾನ. ಅದನ್ನು ನಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಗಳಿಸ್ಕೊಂಡಿಲ್ಲ. ಬದಲಾಗಿ ದೇವರು ಉಚಿತವಾಗಿ ನಮಗೆ ಕೊಟ್ಟಿದ್ದಾರೆ. ದೇವರು ಉಚಿತವಾಗಿ ಕೊಟ್ಟಿರುವಂಥ ಈ ವರದಾನವನ್ನು ನಮ್ಮ ಜೀವನದಲ್ಲಿ ನಾವು ಸದುಪಯೋಗಪಡಿಸಿಕೊಂಡು ದಿನೇ ದಿನೇ ಈ ಒಂದು ವಿಶ್ವಾಸದಲ್ಲಿ ಬೆಳೀಬೇಕು ಹಾಗೂ ಪ್ರವರ್ಧಿಸಬೇಕು ಎಂಬುದೇ ದೇವರ ಉದ್ದೇಶ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯರೇ, ಈ ವಿಶ್ವಾಸ ನಮ್ಮ ಶ್ವಾಸ.
ಹೇಗೆ ನಮ್ಮ ಭೌತಿಕ ಜೀವನಕ್ಕೆ ಆಹಾರ, ಗಾಳಿ, ನೀರಿನ ಅನಿವಾರ್ಯತೆ ಇದೆಯೋ ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ವಿಶ್ವಾಸದ ಅನಿವಾರ್ಯತೆ ಇದೆ. ಒಂದು ವೇಳೆ ನಮ್ಮ ಜೀವನದಲ್ಲಿ ಗಾಳಿ, ಆಹಾರ, ನೀರು ಇವೆಲ್ಲವೂ ಇಲ್ಲದೆ ಇದ್ದರೆ ಖಂಡಿತವಾಗಲೂ ನಾವು ಸತ್ತಂಗೆ. ಅದೇ ರೀತಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ವಿಶ್ವಾಸ ಇಲ್ಲ ಅಂತ ಹೇಳಿದರೆ ಅವನು ಆಧ್ಯಾತ್ಮಿಕವಾಗಿ ಸತ್ತಂತೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ದೇವರು ನಮಗೆ ಕರುಣಿಸಿರುವಂತಹ ಈ ಒಂದು ವಿಶ್ವಾಸವನ್ನು ನಮ್ಮ ಜೀವನದಲ್ಲಿ ನಾವು ಸದುಪಯೋಗಪಡಿಸಿಕೊಂಡು ಆ ವಿಶ್ವಾಸದಲ್ಲಿ ದಿನೇ ದಿನೇ ಪ್ರವರ್ಧಿಸಬೇಕು ಎಂಬುದೇ ದೇವರ ಇಚ್ಛೆಯಾಗಿದೆ ಎಂಬುದನ್ನು ನಾವು ಚೆನ್ನಾಗಿ ಅರಿಯಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ವಿಶ್ವಾಸ ಎಂದರೆ ಏನು? ಹಿಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ 1ನೇ ವಾಕ್ಯ ನುಡಿಯುತ್ತೆ, ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ ಹಾಗೂ ನಮ್ಮ ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯ ಎಂಬ ನಿಲುವು ಈ ವಿಶ್ವಾಸ ಆಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವಸ್ತುವನ್ನು ನಾವು ನೋಡಿದ ಮೇಲೆ ಅದನ್ನು ನಾವು ನಂಬಿದರೆ ಅದನ್ನು ನಾವು ವಿಶ್ವಾಸ ಅನ್ನಲ್ಲ. ಬದಲಿಗೆ ಆ ವಸ್ತುವನ್ನು ನಾವು ನೋಡದೇ ಇದ್ರೂ ಸಹ ಆ ವಸ್ತು ನಿಜ, ಆ ವ್ಯಕ್ತಿ ನಿಜ, ಅವರು ಅಸ್ತಿತ್ವದಲ್ಲಿ ಇದ್ದಾರೆ ಎಂಬ ವಿಷಯವನ್ನು ಯಾವಾಗ ನಾವು ನಂಬ್ತೇವೆಯೋ ಅದು ವಿಶ್ವಾಸ. ಅಂಥ ವಿಶ್ವಾಸವನ್ನು ಪ್ರಭು ದೇವರು ನಿಜವಾಗಲೂ ಮೆಚ್ಚುತ್ತಾರೆ. ಪುನರುತ್ಥಾನಿ ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ ಗೋಚರಿಸಿದಾಗ ಅವರಿಗೆ ಕಾಣಿಸಿಕೊಂಡು ಥಾಮಸರಿಗೆ ನುಡಿದಂಥ ವಾರ್ತೆ ಇದು, ಥಾಮಸ್, ನೀನು ನನ್ನನ್ನು ಕಂಡ ಮೇಲೆ ನಂಬಿದೀಯಾ, ನನ್ನನ್ನು ಕಾಣದೇನೋ ನಂಬುವವರು ಧನ್ಯರು ಎಂಬ ಸತ್ಯವನ್ನು ದೇವರು ಅವರಿಗೆ ಹೇಳ್ಕೊಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ದೃಢ ವಿಶ್ವಾಸ ಇದ್ದರೆ, ನಂಬಿಕೆ ಇದ್ದರೆ, ಅಂಥ ಒಂದು ವಿಶ್ವಾಸವನ್ನು ದೇವರು ಮೆಚ್ಚುತ್ತಾರೆ, ಶ್ಲಾಘಿಸ್ತಾರೆ. ಅದೇ ವೇಳೆ ಯಾವಾಗ ನಮ್ಮ ಜೀವನದಲ್ಲಿ ವಿಶ್ವಾಸದಲ್ಲಿ ಕೊರತೆ ಇರುತ್ತೋ, ಕುಂಠಿತ ಉಂಟಾಗುತ್ತೋ, ಅಂಥ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ತೆಗಳ್ತಾರೆ, ಬೈತಾರೆ ಎಂಬುದಕ್ಕೆ ಉದಾಹರಣೆ ಇಂದಿನ ಶುಭ ಸಂದೇಶ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುವಂಥ ದೃಶ್ಯ, ಪ್ರಭು ಯೇಸು ಕ್ರಿಸ್ತರು ಮತ್ತು ಶಿಷ್ಯರು ಜನ ಸಮೂಹದೊಂದಿಗೆ ಇದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಆ ಜನ ಸಮೂಹಕ್ಕೆ ದೇವರ ಸಾಮ್ರಾಜ್ಯದ ಬಗ್ಗೆ ಎಲ್ಲ ಸತ್ಯಗಳನ್ನು ನುಡಿತಾ ಇದ್ದಾರೆ, ಪ್ರಬೋಧಿಸ್ತಾ ಇದ್ದಾರೆ. ಅದಾದ ಮೇಲೆ ಜನರನ್ನು ಬೀಳ್ಕೊಟ್ಟು ಯೇಸು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ತನ್ನ ತಂದೆಯ ಜೊತೆಯಲ್ಲಿ ಸತ್ಸಂಬಂಧದಲ್ಲಿರ್ತಾರೆ, ಐಕ್ಯವಾಗಿರ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರು ಪ್ರಾರ್ಥನೆ ಮುಗಿಸಿ ಬರುವಷ್ಟರಲ್ಲಿ ತುಂಬ ಹೊತ್ತಾಗುತ್ತೆ. ಅಷ್ಟರಲ್ಲಿ ಆ ದೋಣಿ ಬಹುದೂರ ಸಾಗಿರುತ್ತೆ. ಯೇಸು ಕ್ರಿಸ್ತರು ನೀರಿನ ಮೇಲೆ ನಡ್ಕೊಂಡೇ ಆ ದೋಣಿಯತ್ತ ಸಾಕ್ತಾರೆ. ಪ್ರಭು ಯೇಸು ಕ್ರಿಸ್ತರನ್ನು ನೋಡಿದಂಥ, ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಂಥ ಯೇಸು ಕ್ರಿಸ್ತರನ್ನು ನೋಡಿದಂಥ ಈ ಶಿಷ್ಯರು ಭೂತ ಭೂತ ಅಂತ ಭಯಭ್ರಾಂತರಾಗಿ ಚೀರ್ತಾರೆ. ಆದರೆ ಭಯಭ್ರಾಂತರಾಗಿದ್ದ ಅವರನ್ನು ಪ್ರಭು ಯೇಸು ಕ್ರಿಸ್ತರು ಸಮಾಧಾನಪಡಿಸ್ತಾ ಹೇಳ್ತಾರೆ, ಭಯ ಪಡಬೇಡಿ, ಇದು ನಾನೇ. ಆದರೆ ಪೇತ್ರ ನುಡಿತಾನೆ, ಸ್ವಾಮಿ, ಇದು ನೀವೇ ಆಗಿದ್ದರೆ ನಾನು ಸಹ ಈ ನೀರಿನ ಮೇಲೆ ನಡೆಯುವಂತೆ ನನಗೆ ಆಜ್ಞಾಪಿಸಿ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ನುಡಿತಾರೆ, ಬಾ ಅಂತ ಕೂಡಲೇ ಪ್ರಿಯರೇ, ಪೇತ್ರ ನೀರಿನ ಮೇಲೆ ನಡ್ಕೊಂಡು ಯೇಸುವಿನತ್ತ ಹೋಗ್ತಾನೆ. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಏನಂತ ಹೇಳಿದ್ರೆ, ಪೇತ್ರ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪೇತ್ರನ ಆ ಒಂದು ಗಮನ ಮತ್ತು ದೃಷ್ಟಿ ಪ್ರಭು ಯೇಸು ಕ್ರಿಸ್ತರ ಮೇಲಿತ್ತು. ಅವನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಗಾಳಿ ಬೀಸ್ತಾ ಇತ್ತು, ಅಲೆಗಳು ಅಪ್ಪಳಿಸ್ತಾ ಇತ್ತು. ಆದರೂ ಸಹ ಅವನು ಯಾವುದೇ ಒಂದು ಭಯ ಭ್ರಾಂತನಾಗದೆ ಅಲ್ಲಿ ಪ್ರಭು ಯೇಸು ಕ್ರಿಸ್ತರ ಹತ್ತ ಧಾವಿಸಿ ಹೋಗ್ತಾ ಇದ್ದ. ಯಾಕೆಂದರೆ ಅವನ ಸಂಪೂರ್ಣ ದೃಷ್ಟಿ, ಸಂಪೂರ್ಣ ಗಮನ ಪ್ರಭು ಯೇಸು ಕ್ರಿಸ್ತರ ಮೇಲಿತ್ತು. ಯಾವಾಗ ಪ್ರಭು ಯೇಸು ಕ್ರಿಸ್ತರ ಮೇಲಿದ್ದಂಥ ಒಂದು ಗಮನ ಚದುರಿ ಹೋಗುತ್ತೋ ಅಂಥ ಒಂದು ಸಂದರ್ಭದಲ್ಲಿ ಆತನ ವಿಶ್ವಾಸದಲ್ಲಿ ಕೊರತೆ ಉಂಟಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅವನು ನೀರಿನಲ್ಲಿ ಮುಳುಗೋದಕ್ಕೆ ಶುರು ಮಾಡ್ತಾನೆ. ಆವಾಗ ಪ್ರಭು ಯೇಸು ಕ್ರಿಸ್ತರು ಆತನ ನೋಡಿ ಹೇಳುವಂಥ ಮಾತು, ಅಲ್ಪ ವಿಶ್ವಾಸಿಯೇ, ನೀನು ಏಕೆ ಸಂದೇಹಪಟ್ಟೆ. ಪ್ರಿಯ ಸಹೋದರ ಸಹೋದರಿಯರು, ನೋಡಿ, ಇಲ್ಲಿ ಪ್ರಭು ಯೇಸು ಕ್ರಿಸ್ತರು ಆತನನ್ನು ಬೈತಾ ಇದ್ದಾರೆ. ಇಲ್ಲಿ ಇರುವುದು ನಾನು, ಸೃಷ್ಟಿಕರ್ತ, ರಕ್ಷಕ,
ನನ್ನಲ್ಲಿ ವಿಶ್ವಾಸವಿಟ್ಟು ನಿನ್ನ ಜೀವನವನ್ನು ನೀನು ಸಾಗಿಸ್ತಾ ಇರಬೇಕಾದ್ರೆ ನೀನು ಯಾಕೆ ಸಂದೇಹ ಪಟ್ಟೆ? ಯಾಕೆ ಈ ಒಂದು ತೊಂದರೆ ತೊಡಕುಗಳು ನಿನ್ನ ಜೀವನದಲ್ಲಿ ಬರ್ತವೆ? ಅದು ಒಂದು ವೇಳೆ ಬಂದರೂ ಸಹ ನಿನ್ನನ್ನು ಬೇರೆ ಕಡೆ ಸಾಗಿಸ್ತವೆ ಎಂಬ ಒಂದು ವಿಷಯಕ್ಕೆ ಯಾಕೆ ನೀನು ಸಂದೇಹ ಪಟ್ಟೆ? ಯಾಕೆಂದರೆ ಇದರ ಸೃಷ್ಟಿಕರ್ತ ನಾನಾಗಿದ್ದೀನಿ, ನಾನು ನಿಮ್ಮ ಜೊತೆಗಿದ್ದೇನೆ, ಯಾಕೆಂದರೆ ನಾನು ಇಮ್ಮಾನುವೇಲ್ ಎಂಬ ವಿಷಯವನ್ನು ಇಲ್ಲಿ ಪ್ರಭು ಯೇಸು ಕ್ರಿಸ್ತರು ಸಾಬೀತುಪಡಿಸ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ವಿಶ್ವಾಸಭರಿತ ಜೀವನಕ್ಕೆ ಮಾದರಿ ಅಂತ ಹೇಳಿದರೆ ನಮ್ಮ ಮಾತೆ ಮರಿಯಳು. ಮಾತೆ ಮರಿಯಳ ಜೀವನವನ್ನು ನಾವು ನೋಡಿದರೆ ಆಕೆಯ ಜೀವನ ವಿಶ್ವಾಸದಿಂದ ಕೂಡಿತ್ತು. ಗಬ್ರಿಯೇಲ್ ದೂತ ಮಾತೆ ಮರಿಯಳಿಗೆ ಬಂದುಬಿಟ್ಟು ದೇವರ ಸಂದೇಶವನ್ನು ಸಾರ್ತಾರೆ. ಏನಂತ? ಮರಿಯಾ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಅಂತ ಹೆಸರಿಡಬೇಕು ಅಂತ ಎಂಬ ಸಂದೇಶವನ್ನು ಸಾರುವಾಗ ಮಾತೆ ಮರಿಯಳು ನೋಡಿ ಕೇಳ್ತಾಳೆ, ನನಗೆ ಇನ್ನೂ ಮದುವೆ ಆಗಿಲ್ಲ, ನಾನು ಒಬ್ಬ ಕನ್ಯೆ, ಯಾವ ಪುರುಷನ ಜೊತೆಯೂ ಸಂಬಂಧ ಇಲ್ಲ, ಹೀಗಿರುವಾಗ ಹೇಗೆ ಇದು ಸಾಧ್ಯ ಅಂತ ಕೇಳುವಾಗ ದೇವದೂತರು ನುಡಿತಾರೆ, ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬರುವರು, ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ನೀನು ಗರ್ಭವತಿಯಾಗಿ ಪ್ರಭು ಯೇಸುವನ್ನು ಹೆರುವೆ ಎಂಬ ವಿಷಯವನ್ನು ಆಕೆಗೆ ತಿಳಿಯಪಡಿಸ್ತಾರೆ. ಈ ವಾರ್ತೆಯನ್ನು ಕೇಳಿದ ಕೂಡಲೇ ಆಕೆಯ ಬಾಯಿಂದ ಹೊರಡುವಂಥ ಮಾತು, ಈಗೋ ನಾನು ದೇವರ ದಾಸಿ, ನಿಮ್ಮ ವಚನದಂತೆ ನನಗಾಗಲಿ ಅಂತ ಹೇಳಿ ದೇವರ ವಾಕ್ಯಕ್ಕೆ ತಥಾಸ್ತು ಅಂತ ಅವರು ಹೇಳ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಅಂದಿನಿಂದ ಇಂದಿನವರೆಗೆ ಆಕೆ ವಿಶ್ವಾಸದ ಮಾದರಿಯಾಗಿದ್ದ ವಿಶ್ವಾಸಭರಿತ ತಾಯಿಯಾಗಿದ್ದಾರೆ. ಆಕೆಯ ಜೀವನವನ್ನು ನಾವು ನೋಡುವಾಗ ಆಕೆಯ ಜೀವನ ನಮಗೆ ಒಂದು ಹೊಸ ಸ್ಫೂರ್ತಿಯನ್ನು, ಹೊಸ ಪ್ರೇರಣೆಯನ್ನು ನೀಡುತ್ತೆ, ಹಾಗೂ ಹೊಸ ಹುಮ್ಮಸ್ಸನ್ನು ನೀಡುತ್ತೆ. ಯಾಕೆ ಅಂತ ಹೇಳಿದರೆ, ಆಕೆ ದೇವರ ವಾಕ್ಯಕ್ಕೆ ತಥಾಸ್ತು ಅಂತ ಹೇಳಿದ ಕ್ಷಣದಿಂದ ಆಕೆಯ ಜೀವನದಲ್ಲಿ ಎಲ್ಲವೂ ಸಲೀಸಾಗಿ ನಡೆಯಲಿಲ್ಲ, ಎಲ್ಲವೂ ಸುಗಮವಾಗಿ ಸಾಗಲಿಲ್ಲ. ಬದಲಾಗಿ ಆಕೆಯ ಜೀವನದಲ್ಲೂ ಕಣ್ಣೀರಿತ್ತು, ಕೊರತೆ ಇತ್ತು, ದುಃಖ ದುಗುಡ ಇತ್ತು, ನೋವು ಇತ್ತು. ಆದರೆ ಈ ಎಲ್ಲ ಸಂದರ್ಭ ಸನ್ನಿವೇಶದಲ್ಲೂ ಮಾತೆ ದೇವರಲ್ಲಿ ಇಟ್ಟಿದಂಥ ಆ ಒಂದು ವಿಶ್ವಾಸವನ್ನು ಕಳ್ಕೊಂಡಿಲ್ಲ. ಆದ್ದರಿಂದ ಮಾತೆಯನ್ನು ನಾವು ಇಂದು ಒಬ್ಬ ವಿಶ್ವಾಸಭರಿತಕ್ಕೆ ಮಾದರಿಯಾಗಿ, ವಿಶ್ವಾಸಭರಿತ ಜೀವನಕ್ಕೆ ಮಾದರಿಯಾಗಿ ನಾವು ಕಾಣ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಈ ನವೇನದಲ್ಲಿ ಭಾಗವಹಿಸಲು ಬಂದಿರುವಂಥ ನಾವು ಮಾತೆ ಮರಿಯಳ ಹಾಗೆ ಒಬ್ಬ ವಿಶ್ವಾಸಭರಿತ ವ್ಯಕ್ತಿಯಾಗಿ ಜೀವಿಸೋಣ. ಅದಕ್ಕೆ ಬೇಕಾದ ಕೃಪಾವರಗಳಿಗಾಗಿ ಮಾತೆ ಮರಿಯಳ ಬಿನ್ನಹಗಳನ್ನು ಯಾಚಿಸೋಣ. ಆಮೇನ್. ಪ್ರಾರ್ಥಿಸೋಣ. ಓ ಕರ್ತರೇ, ಶರೀರ ಬಲಹೀನತೆಯಿಂದ ಬೇನೆ ಪಡುವ ನಿಮ್ಮ ಸೇವಕರನ್ನು ನೋಡಿರಿ. ನೀವು ಸೃಷ್ಟಿಸಿದ ಆತ್ಮಗಳಿಗೆ ಉಪಶಮನವನ್ನು ನೀಡಿರಿ. ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಪರಿಶುದ್ಧರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಗುಣಹೊಂದಿ ಆರೋಗ್ಯ ಭಾಗ್ಯವನ್ನು ಕಾಣುವಂತಾಗಲಿ. ನಮ್ಮ ಕರ್ತ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್. ಕರ್ತರಾದ ಯೇಸು ಕ್ರಿಸ್ತರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ, ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಆಮೇನ್. ಸಭಾ ವಿಶ್ವಾಸ. ಇಲ್ಲಿ ಸೇರಿರುವ ನಾವೆಲ್ಲರೂ ನಮ್ಮ ವಿಶ್ವಾಸದ ಅರಿಕೆಯನ್ನ ಮಾಡೋಣ. ಓ ಎಡಬಿಡದ ಸಹಾಯ ಮಾತೆಯೇ, ವರಪ್ರಸಾದ ಭರಿತಳೆ, ಉದಾರ ಗುಣನಿಧಿಯೇ, ದೇವರು ನಮಗೆ ದಯಪಾಲಿಸಿರುವ ಸಕಲ ವರಗಳನ್ನು ಹಂಚುವವರು ನೀವೇ ಪಾಪಿಗಳ ನಂಬಿಕೆ, ಪ್ರೀತಿ ತಾಯೇ, ನಿಮ್ಮನ್ನು ಈಕ್ಷಿಸಿ ಬೇಡುವ ನಮ್ಮಲ್ಲಿಗೆ ಬನ್ನಿ. ನಿಮ್ಮ ಕರಗಳಲ್ಲಿ ರಕ್ಷಣೆ ಇದೆ, ನಾವು ನಿಮ್ಮ ಕರಗಳಲ್ಲಿದ್ದೇವೆ, ನಾವು ನಿಮ್ಮ ಮಕ್ಕಳು. ಪ್ರೀತಿ ಭರಿತಳಾದ ತಾಯೇ, ನಮ್ಮನ್ನು ಆದರಿಸಿರಿ. ನಿಮ್ಮ ಸಂರಕ್ಷಣೆಯಲ್ಲಿ ನಮಗೆ ಯಾವ ಭಯವೂ ಇಲ್ಲ. ನೀವು ಯೇಸು ಕ್ರಿಸ್ತರಿಂದ ಪಾಪ ಕ್ಷಮೆಯನ್ನು ಪಡೆದುಕೊಡುತ್ತೀರಿ. ಯೇಸು ಕ್ರಿಸ್ತರೊಡನೆ ಒಂದಾಗಿರುವ ನಿಮ್ಮ ಶಕ್ತಿಯ ಮುಂದೆ ಎಂತಹ ನರಕ ಶಕ್ತಿಯೂ ನಿಲ್ಲಲಾರದು. ನಿಮ್ಮ ದಿವ್ಯ ಕುಮಾರರು, ನಮ್ಮ ಸಹೋದರರೂ ಆದ ಕ್ರಿಸ್ತರು ನಮಗೆ ತೀರ್ಪು ಕೊಡಲು ಬರುವಾಗ ನೀವು ನಮ್ಮ ಬಳಿ ಇರುವಿರೆಂಬ ನಿರೀಕ್ಷೆ ನಮಗಿದೆ. ಶೋಧನೆಯ ಸಮಯದಲ್ಲಿ ನಿಮ್ಮ ಸಹಾಯವನ್ನು ಪಡೆಯಲು
ಅಸಡ್ಡೆ ಮಾಡಿದ್ದೇ ಆದರೆ ನಮ್ಮ ಆತ್ಮವನ್ನು ಕಳೆದುಕೊಳ್ಳುವೆಂಬ ಭಯವಿದೆ. ಓ ಎಡಬಿಡದ ಸಹಾಯ ಮಾತೆಯೇ, ನಮ್ಮ ಪಾಪಗಳಿಗೆ ಕ್ಷಮೆಯನ್ನು, ಕ್ರಿಸ್ತರಲ್ಲಿ ಪ್ರೀತಿಯನ್ನು, ಅಂತ್ಯದವರೆಗೂ ನಿಷ್ಠೆಯಿಂದಿರುವ ವರವನ್ನು, ಸದಾ ನಿಮ್ಮ ಸಹಾಯವನ್ನೇ ಕೋರುವ ಸುಮನಸ್ಸನ್ನು ನಿಮ್ಮ ದಿವ್ಯ ಕುಮಾರರಿಂದ ನಮಗೆ ಪಡೆದುಕೊಡಿರಿ. ಎಲ್ಲ ಯುಗಗಳ ಕ್ರೈಸ್ತ ಭಕ್ತರೊಡನೆ ಸೇರಿ ಕನ್ಯಾ ಮರಿಯಮ್ಮನವರನ್ನು ಹೊಗಳೋಣ. ಅವರ ಮಹಾಶಕ್ತಿಯುತ ಸಂರಕ್ಷಣೆಗೆ ನಮ್ಮನ್ನು ಸಮರ್ಪಿಸೋಣ. ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವ ಹಾಗೆ ಸರ್ವೇಶ್ವರ ಪರಿಶುದ್ಧ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಓ ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ತಾಯಿ ಕನ್ಯಾ ಮರಿಯಮ್ಮನವರನ್ನು ಅವರ ಅದ್ಭುತಕರವಾದ ಚಿತ್ರವನ್ನು ಗೌರವಿಸುತ್ತಿರುವ ನಮಗೆ ಎಡೆಬಿಡದೆ ಸಹಾಯ ಮಾಡಲು ಸಿದ್ಧರಾಗಿರುವ ತಾಯಿಯನ್ನಾಗಿ ಕೊಟ್ಟಿರುತ್ತೀರಲ್ಲ. ಆ ತಾಯಿಯ ಪ್ರೀತಿಯನ್ನು ಬೇಡುವ ನಾವು ನಿಮ್ಮ ರಕ್ಷಣೆಯ ಫಲಗಳನ್ನು ಎಡೆಬಿಡದೆ ಅನುಭವಿಸಲು ಪಾತ್ರರಾಗುವಂತೆ ಅನುಗ್ರಹಿಸಿರಿ. ನಿತ್ಯ ಜೀವಿಯಾಗಿ ರಾಜ್ಯ ಪರಿಪಾಲನೆ ಮಾಡುವಂತಹ ಕರ್ತರೇ, ಆಮೇನ್. ಆಮೇನ್. ದಿವ್ಯ ಸಂಸ್ಕಾರ ವಾಗಿ ವಂದಿಸೋಣ. ಹಳೆಯಾಗಿ ಹೊಸ ವಿಧಿಗೆ ಇಳಿಯಿತು ನಿಂತಿದೆ ಇಂದ್ರಿಯಾತೀತವಾದದನ್ನು. ವಿಶ್ವಾಸವು ತೋರಲಿ ಪಿತನಿಗೂ ಸುತನಿಗೂ ಈವರಿಂದೋರಾಡುವ ಪವಿತ್ರಾತ್ಮ ರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪರದಿಂದ ಅವರಿಗೆ ಮನ್ನವನ್ನು ಕೊಟ್ಟಿರಿ. ಅದು ಸರ್ವಸವಿಯಿಂದ ಕೂಡಿತು. ಪ್ರಾರ್ಥಿಸೋಣ. ಕರ್ತರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪೀತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ವಿಳಿಯು ಕಾದಿರಿ ಎಮ್ಮನ್ನು ಕೈ ಬಿಡಬೇಡಿ ಸಾವಾದ ಪಾಪದಿ ಎಮ್ಮನ್ನು ತಪ್ಪಿಸ ಸಾವಾದ ಪಾಪದಿ ಎಮ್ಮನ್ನು ತಪ್ಪಿಸ ಸತತ ಸಮರ್ಥ ಸಹಾಯ ನೀಡಿರಿ ದಿನವೂ ನಮಿಪೆವು ಓ ತಾಯಿಯೇ ನಮ್ಮ ಸಹಾಯ ಮಾತೆ. ಕರ್ತರ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದರು. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಇಗೋ ಕರ್ತರ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಮೋ ಮರಿಯ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ವಾರ್ತೆ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ನಮೋ ಮರಿಯ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸ್ವಾಮಿ, ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯಾವತಾರ ತಾಳಿದ್ದನ್ನು ಅರಿತಿರುವ ನಾವು ಅವರ ಪಾಡುಗಳ ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಪ್ರಸಾದವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.